ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ ಎಸ್ಐಟಿ ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನನಗೆ ಈ ರೀತಿ ಹೇಳೋದಕ್ಕೆ ಹೇಳಿದ್ರು, ನಾನು ಹೀಗೆ ಹೇಳಿದೆ, ಬುರುಡೆ ತಗೊಂಡು ಕೋರ್ಟ್ಗೆ ಒಪ್ಪಿಸು ಅಂತ ಹೇಳಿದ್ರು, ನಾನು ಒಪ್ಪಿಸ್ದೆ ಅಂತ ಮಾಸ್ಕ್ ಮ್ಯಾನ್ ಎಸ್ಐಟಿ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ. ನಾನು ಪಾತ್ರಧಾರಿ ಮಾತ್ರ ಅಂತ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಇದು ಮಾಸ್ಕ್ ಮ್ಯಾನ್ ಕೊಟ್ಟಿರುವಂತ ಸ್ಫೋಟಕ ಮಾಹಿತಿ. ನನಗೆ ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದ್ರು, ನಾನು ಹೀಗೆ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ದೂರುದಾರ. ಪೃಥ್ವಿ, ನೀವು ಡೀಟೇಲ್ಗಳನ್ನ ಹಂಚಿಕೊಳ್ತಾ ಇದ್ರಿ. ನಿಜಕ್ಕೂ ಈತ ಕೊಡ್ತಾ ಇರುವಂತಹ ಹೇಳಿಕೆ ಎಸ್ಐಟಿ ಮುಂದೆ ನಾನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಇನ್ಯಾರೂ ಇದ್ದಾರೆ ಅಂತ ಹೇಳಿದ್ರೆ ಈತನ ಬಾಯಲ್ಲಿ ಇನ್ನೂ ಕೂಡ ಹೆಸರುಗಳು ಬಂದಿರುವಂತ ಸಾಧ್ಯತೆಗಳಿದೆ ಅಂತ ಬೇರೆ ಬೇರೆ ಅವರದ್ದು. ಪೃಥ್ವಿ, ಖಂಡಿತ ಚೈತ್ರ, ಇಲ್ಲಿ ಪ್ರಮುಖವಾಗಿ ಆ ಒಂದು ಮಾಸ್ಕ್ ಮ್ಯಾನ್ ಏನಿದ್ದ, ಆ CN ಚೆನ್ನಯ್ಯ, ಆತ ವಿಚಾರಣೆ ವೇಳೆ ಹೇಳಿರುವಂಥದ್ದು ಏನಂತ ಹೇಳಿದರೆ, ತನಗೆ ಬುರುಡೆಯನ್ನು ತಂದು ಕೊಟ್ಟರು. ಸೊ ಯಾರೋ ನನಗೆ ಬುರುಡೆಯನ್ನು ತಂದು ಕೊಟ್ಟು ಇದನ್ನು ನೀನು ಕೋರ್ಟ್ಗೆ ತೆಗೆದುಕೊಂಡು ಹೋಗುವಂತ ಹೇಳಿದ್ರು ಅಂತ ಆತ ಹೇಳಿರುವಂಥದ್ದು. ಈ ಒಂದು ಬುರುಡೆ ತಂದಂತಹ ಕೇಸ್ನಲ್ಲೇ ಆತನನ್ನು ಈಗ ಪ್ರಾಥಮಿಕವಾಗಿ ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಆತನ ವಿಚಾರಣೆ ಮತ್ತು ಆತನ ಮೇಲೆ ಹಾಕುವಂಥ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ, ಆತ ವಿಚಾರಣೆ ವೇಳೆ ಏನೇನು ಹೇಳ್ತಾನೆ ಅಂತೇಳಿ. ಆದರೆ ಪ್ರಮುಖವಾದ ಗ್ರೌಂಡ್ಸ್, ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಮುಖವಾದ ಗ್ರೌಂಡ್ಸ್ ಏನಂತ ಹೇಳಿದ್ರೆ, ಅದು ಒಂದು ತಲೆಬುರುಡೆಯನ್ನು ಆತ ತಂದು ತಾನೇ ಹೂತಿಟ್ಟಿದ್ದು ಅಂತ ಹೇಳಿರುವಂಥದ್ದು, ಮತ್ತೆ ಅದನ್ನ ಕೋರ್ಟಿಗೆ ತೆಗೆದುಕೊಂಡು ಬಂದಿರುವಂಥದ್ದು. ಇಲ್ಲಿ ಸಾಕಷ್ಟು ಅಫೆನ್ಸ್ಗಳಾಗುತ್ತೆ. ಯಾಕೆಂತ ಹೇಳಿದ್ರೆ ಅವನು ಪಾರ್ಟ್ ಆಫ್ ದ ಕ್ರೈಮ್ ಆಗ್ತಾನೆ. ಯಾವುದೋ ಒಂದು ಕೊಲೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಅಂದ್ರೆ ಯಾವುದು ಪ್ರೊಸೀಜರ್ ಆಗದಿರೋಂತಹ ಬಾಡಿ ಇರ್ಬೋದು. ಈ ರೀತಿ ಅಂದ್ರೆ ಕಾನೂನು ಬಾಹಿರವಾಗಿ ಯಾವುದೇ ಒಂದು ಬಾಡಿಯನ್ನು ಹೂತಿಟ್ಟಿದ್ರೆ ಅದನ್ನ ಹೊರಗಡೆ ತೆಗೆದುಕೊಂಡು ಬಂದ್ರೆ ಆತನು ಕೂಡ ಒಂದು ಪಾರ್ಟ್ ಆಫ್ ದ ಕ್ರೈಮ್ ಆಗ್ತಾನೆ. ಸೊ ಆ ಹಂತದಲ್ಲಿ ಆ ಒಂದು ಕೇಸನ್ನು ಆರಂಭಿಕವಾಗಿ ಆತನ ಮೇಲೆ ಹಾಕಿ ಇವಾಗ ಕೋರ್ಟಿಗೆ ಅವರು ಪ್ರೊಡ್ಯೂಸ್ ಮಾಡುವಂಥದ್ದು. ಅದಾದ ಬಳಿಕ ಇನ್ನೂ ಕೂಡ ವಿಚಾರಣೆ ನಡೆಯುತ್ತೆ. ಇದರಿಂದ ಯಾರ್ಯಾರು ಇದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ, ಮತ್ತು ಸ್ಪಾಟ್ ಮಾಜರ್ಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಈಗ CN ಚಿನ್ನಯ್ಯ ಬಂಧನ ಆಗಿದೆ. ಸೊ ಆತನನ್ನು ಈಗ ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೇಳುವಂತಹ ಸಾಧ್ಯತೆ ಇದೆ. ಚೈತ್ರ, ರೈಟ್ ಪೃಥ್ವಿ. ನೋಡಿ, ಮಾಸ್ಕ್ ಮ್ಯಾನ್ ಹೇಳಿಕೆ ನಂತರದಲ್ಲಿ, ಆತನನ್ನ ಸುದೀರ್ಘವಾಗಿ ವಿಚಾರಣೆಗೊಳಪಡಿಸಿದ ನಂತರದಲ್ಲಿ ಎಸ್ಐಟಿ ಆತನನ್ನ ವಶಕ್ಕೆ ಪಡೆದಿದೆ. ಬಟ್ ಆತ ಕೊಟ್ಟಿರುವಂತಹ ಹೇಳಿಕೆಗಳಿದೆಯಲ್ಲ, ನಿಜಕ್ಕೂ ಶಾಕಿಂಗ್ ಇದೆ.